ಫಾರ್ ದ ಫಸ್ಟ್ ಟೈಮ್ ಅಲ್ವಾ, ಅಷ್ಟು ಹತ್ರದಲ್ಲಿ ಒಂದು ಹಾವನ್ನ ನೋಡ್ತಾ ಇರುವಂತದ್ದು. ಹೌದು, ಇಂದುವರೆಗೂ ನಾನು ಹಾವನ್ನ ಡೈರೆಕ್ಟ್ ಎಲ್ಲೂ ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನಗೆ ಆಬ್ವಿಯಸ್ಲಿ ಆ ಒಂದು ಅಂಜಿಕೆ ಇದ್ದೇ ಇರುತ್ತೆ. ನೋಡಿ ಮೇಡಮ್, ನಾವು ಹೇಗೆ ಅದ್ರ ಜೊತೆ ಸ್ಪಂದಿಸ್ತೀವಿ, ಲೈಕ್ ನಾವು ಎಷ್ಟು ಪ್ರೀತಿ ಕೊಡ್ತೀವಿ, ಎಷ್ಟು ಸೆನ್ಸಿಟಿವ್ ಅದೆಲ್ಲ. ನಾವು ಹಾಮ್ ಮಾಡೋವರೆಗೂ ಆನೆಸ್ಟ್ಲಿ ಅದೇ ನಮ್ಗೆ ಏನೂ ಮಾಡಲ್ಲ. ಇದು ಒಂದು ಸಣ್ಣ ವಿಚಾರ ನಾವು ತಿಳ್ಕೊಳ್ಳೇಬೇಕು. ಯಾವುದೇ ಪ್ರಾಣಿ ಆಗಿರ್ಬೋದು, ಅದು ಗಾಬರಿಯಿಂದ ರಿಯಾಕ್ಟ್ ಮಾಡುತ್ತೆ ಹೊರತು ನಾವೇನೋ ಮಾಡಕ್ ಬಿಟ್ವಿ ಅದನ್ನ ಅಂತ. ಇಟ್ ನೆವರ್ ಹರ್ಟ್ಸ್. ನಮ್ಮ ಸರ್ ಅರ್ಧರ್ಧ ಹಾಕೊಳ್ಳಿ ಧೈರ್ಯ ಕುತ್ತಿಗೆ ನಮಗೋಸ್ಕರ ನಮ್ಮ ಕಂಟೆಂಟ್ಗೋಸ್ಕರ ಹಾಕು. ಅಯ್ಯಪ್ಪ ದೇವ್ರೇ, ಅಯ್ಯೋ ದೇವ್ರೆ. ಲೈವ್ ಇದು ಮುಗಿದ್ ಬಿಡ್ರಿ. ವಿನಯ್ ಬಾ, ಎಲ್ಲಿದ್ದ ರೋಲ್ ಮಾಡ್ತೀರಾ? ಏನ ನಾನಿಲ್ಲ, ವಿನಿ ಮಾತ್ರ. ತಪ್ಪು ಕ್ವಶನು. ನಮ್ಮ ಹಾವಿಗೆ ನೀನ್ ಸುಮ್ನೆ ಇರ್ತೀಯಾ? ಇಲ್ಲ, ಬಲರಾಮನ ದಿನಗಳಿಗೂ ಹಾವಿಗೆ ಏನ್ ಸಂಬಂಧ? ಸುಮ್ನೆ ಒಟ್ನಲ್ಲಿ ನಮ್ಮನ್ನ ಸಿಗಿಸ್ಬೇಕು ಏನೋ ಮಾಡ್ತೀರ ನೀವು. ತರ್ತಾವ್ರಿರಪ್ಪ, ಇಟ್ಕೊ ನೀನು. ಯಾರು? ನಾನು ವಿಷಯಕ್ಕೆ ಬೇಡ. ಯಾವ್ದು ಬನ್ನಿ ಬನ್ನಿ ಸರ್. ಹಾ ಬನ್ನಿ ಸೆಂಟ್ರಲ್ ಹಾಕೊಳ್ಳಿ ಸರ್. ಸರ್ ಕೇಳಿ, ಇಲ್ಲಿ ಹಾವಾಕಿ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಪ್ರಾಬ್ಲಮ್ ಆಯ್ತು ಅಂದ್ರೆ ಅನಿಮಲ್ ವೆಲ್ಫೇರ್ ಕಡೆಯಿಂದ ಸರ್ ಮಾತ್ರ ಜವಾಬ್ದಾರಿ. ಇವ್ರನ್ನ ಮಾತಾಡ್ಸ್ಕೊಳ್ಳಿ. ನಮ್ಮ ವಿಷಯಕ್ಕೆ ಈ ಸತಿ ಯಾರು ಬರಂಗಿಲ್ಲ ಸರ್. ಏನಾಗಬೇಕಂತೆ ಹೇಳ್ತಾ ಇರೋದು ಹಾವಾಕಳಿ ಅಂತ. ನಮ್ಗೆ ಆಗಲ್ಲ ಅಂತ ನಾವ್ ಹೇಳ್ತಾ ಇರೋದು. ಹಾವಾಕಳದೆಲ್ಲ ಪ್ರಾಬ್ಲಮ್ ಅಲ್ಲ ಸರ್. ಈ ಸಿನಿಮಾನಲ್ಲಿ ಹುಲಿ, ಆನೆ, ಗೂಳಿ ಎಲ್ಲದನ್ನು ಹಾಕೊಂಡಿದ್ದಾರೆ. ಇವಾಗ ಒಂದು ಹಾವು ಇವ್ರೇ ಹಾಕೊಂಡ್ಬಿಡ್ಲಿ. ಅದು ಕರೆಕ್ಟ್ ಅಲ್ವಾ ಸರ್? ಏನಿಲ್ಲ, ನಾನು ಸನ್ಮಾನ ಮಾಡ್ಸ್ಕೊತೀನಿ ಜೊತೆಲಿ. ಎಲ್ಲ ಅವಶ್ಯಕತೆ ಇಲ್ಲ ಸರ್, ನನಗಾಗಲ್ಲ. ನೋಡಿ, ಅವತ್ತಿಂದ ಇವತ್ತಿನವರೆಗೂ ಜೊತೆಲಿದ್ದೀವಿ. ಕಚ್ಚಲಿ ಒಟ್ಟಿಗೆ ಕಚ್ಚಲಿ, ಏನ್ ತೊಂದ್ರೆ ಇಲ್ಲ. ಮುಖ ಆ ಕಡೆ ಇರ್ಲಿ ಸರ್. ಏನ್ ಹಿಂಗೆ ಹೇಳ್ತಿದ್ದೀರಾ? ಏನಿಲ್ಲ ಎಲ್ಲ ಅನಕೊಂಡ ಅಂತ ಸಣ್ಣದಿರುತ್ತೆ ಯಾವ್ದಾದ್ರು ಹಾಕೋ ನೋಡು ಈಗ. ಯಾವ್ದು ಸಣ್ಣಗಿದೆ ಅದು ಕೊಡ್ರಪ್ಪ. ಕೊಡ್ತಾರ ಈಗ ಸಣ್ಣಗಿರೋದು. ಉಲ್ಟಾ 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 ಹಲೋ ಹೋಗ್ರತ್ತ ನಮ್ ಕೆಲ ಏನು ಏನ್ ನನ್ ಕೆಲ ಆಗಲ್ಲ. ನನಗೆ ರೆಪ್ಟೈಲ್ಸ್ ಮೊದ್ಲೇ ಆಗಲ್ಲ. ಬಲರಾಮನ ದಿನಗಳಿಗೂ ಹಾಗೂ ಏನ್ ಸಂಬಂಧ ಐತೆ? ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ.
ಅವ್ರು ಹಾಕೊಳ್ಳಿ ಬಿಡ್ರಿ, ನಾವ್ ಹಾಕೊಳ್ಳಲ್ಲ, ನಿಮ್ ಕೈಲಾಗಲ್ಲ, ನಮಗ್ ಬೇಡ. ಸಣ್ಣ ಯಾಕೆ ಯಾವ ಖುಷಿಗೆ ಮುಂದೆ ಹೋಗ್ತೀನಿ, ಹಿಂದೆ ಬರುತ್ತಾ? ನಿಮ್ಮ ಹತ್ರ ಬರ್ತೇನೆ, ಇಟ್ಕೊಳ್ರಿ. ಹಿಂಡ್ಬಿಡ್ಬೇಕು ಏನ್ ಹಾಕೊಳ್ಳೋದು? ಸರ್ ಬೇಡ ಬೇಡ, ಏನ್ ಮಾಡಲ್ವಾ ಅದು? ಇನ್ಸಿಡೆಂಟ್ ಆಗೋದು ಒಳ್ಳೆ ಹೆಸರು ಐತೆ, ನಡಿ ನೀನು. ಅದು ಸೌಂಡ್ಗೆ ಗಾಬರಿ ಆಗುತ್ತೆ ಸರ್, ಜಾಸ್ತಿ ಗೊತ್ತಾಯ್ತು, ಹೇಳ್ತು ಅದು ಗಾಬರಿ ಆಗ್ತಿದೆ ಅಂದ್ಬಿಟ್ಟು. ಸಂಬಂಧ ಸರ್, ಅದಕ್ಕೂ ಸಂಬಂಧ ಅವ್ರು ಏನಾಗುತ್ತೆ ಗೊತ್ತಾ? ಇವಾಗಲೇ ಒಂದ್ಸಲ ಸಂಬಂಧ ಆಗಿತ್ತು, ಅದಕ್ಕೋಸ್ಕರ ಬಲರಾಮಕ್ಕೂ ಸಂಬಂಧ ಇರೋದು ಸಂಬಂಧ ಆಗಿತ್ತು. ನಮ್ಗದೆಲ್ಲ ಆಗದ್ ಬೇಡ. ಏನ್ ವಿಷಯ ಹಾ, ಅದು ಅವ್ರನ್ನೇ ಕೇಳಬೇಕು. ಸರಿ, ಒಂದ್ಸಲ ಆಗಿತ್ತು. ಮಾತಾಡೋಣ. ಸರ್ ಮಚ್ಕೊಡಿ ಇಟ್ಕೊಂತೀವಿ, ಆವೆಲ್ಲ ಕೊಡ್ಬಿಡಿ, ನಮ್ಗೆ ಆಗಲ್ಲ. ಮಚ್ಚು ಬೇಡ ಸದ್ಯ, ಅಂದ್ರೆ ಅದು ಅಂದ್ರೆ ಪ್ಲಾಸ್ಟಿಕ್ ಫೈಬರ್. ದಯವಿಟ್ಟು ಯಾಕೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರಾ ನಮ್ಗೆ? ಬರೀ ಅದ್ರ ಬಗ್ಗೆನೇ ಇದ್ದೀರಾ? ನಮ್ಮ ಕೇಳ್ತಾ ಇದೀರಾ, ನಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಕೇಳ್ತಾ ಇದೀರಾ? ಯಾಕೆ, ಏನ್ ವಿಷಯ? ನೀವು ಇದೆಲ್ಲ ಮುಗಿದ್ಮೇಲೆ ಸಿಗಿ. ಅವಣ್ಣ ಎಲ್ಲ ತಕ ಆವರಿಸ್ತೈತಂತೆ, ರೇ ಹಾವ್ರಿ ಆಡ್ಸೋದು, ಪುಂಗಿನ ಯಾರ್ರಿ ಆಡಿಸ್ತಾರೆ? ಥ್ಯಾಂಕ್ ಯು ಗುರು. ತಾರೀಕು ಬಲರಾಮ ರಿಲೀಸ್ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಹಕಾರ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಭಯ ಅಂತ ಎಸ್ಕೇಪ್ ಆಗೋರೆ. ಯಾರು ಏನ್ ನೋಡೋದಕ್ಕೆ ಏನೋ ಕೇಳ್ತಾ ಇದಾರೆ ಅವರು. ಏನು ಸರ್, ಏನ್ ಸರ್ ಇದು? ಸರ್ ನನ್ಗೆ ಆಗಲ್ಲ ಸರ್, ನನ್ಗೆ ರೆಪ್ಟೈಲ್ಸ್ ಅಂದ್ರೆ ಆಗಲ್ಲ. ಹೊಡೆದವರಿಗೆಲ್ಲ ಯಾವ ಲೆಕ್ಕ ಇವನ್ಗೆ 2 ವಿಷಯದಲ್ಲಿ ಭಯ ಇದೆ ಸರ್. ಒಂದು ಹೈಟ್ ಅಂದ್ರೆ ಆಗೋದಿಲ್ಲ, ಇನ್ನೊಂದು ಹಾವು ಅಂದ್ರೆ ಆಗೋದಿಲ್ಲ. ಸರ್ ಸರ್ ಒಂದು ಸರ್, ನೀವಿಬ್ರು ವಿನಯ್ ಸರ್ ಇಬ್ರು ಪ್ಲಾನ್ ಮಾಡ್ತೀರಾ ಮೈಸೂರು ಟ್ರಿಪ್ಗೆ? ಟ್ರಿಪ್ ಬರ್ಬೇಕಾದ್ರೆ ಏನ್ ಫಸ್ಟ್ ವಿಸಿಟ್ ಮಾಡೋದಕ್ಕೆ, ಎಲ್ಲಿ ಹೋಗೋದಕ್ಕೆ ಪ್ಲಾನ್ ಮಾಡ್ತೀರಾ? ಬೆಟ್ಟ ಸರ್, ಚಾಮುಂಡಿ ಬೆಟ್ಟಕ್ಕೆ. ನೆಕ್ಸ್ಟ್ ನೈಟ್ ಹೋಗೋದಕ್ಕೆ ಇಷ್ಟಪಡ್ತೀರಾ, ಡೇ ಹೋಗೋದಕ್ಕೆ? ಯಾಕಂದ್ರೆ ನೈಟ್ ಲೈಟಿಂಗ್ಸ್ ಇರುತ್ತೆ ಮೈಸೂರಿಗೆ ನೋಡೋದಕ್ಕೆ. ಡೇ ಹೋಗೋದಕ್ಕೆ ಸರ್ ದೇವ್ರನ್ನ ಯಾವ ಟೈಮ್ನಲ್ಲಿ ನೋಡಿದ್ರು ದೇವರೇ ಸರ್. ಸೊ ಚಾಮುಂಡಮ್ಮನ ನೋಡೋದಕ್ಕೆ ಯಾವ ಟೈಮ್ನಲ್ಲಿ ಹೋದ್ರೂ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಇವ್ರು ಅವಾಗ ತಾಯ್ನಾಡಿಗೆ ಹೋಗ್ತಿರ್ತಾರೆ, ಅದ್ರ ಬಗ್ಗೆ ಕೇಳಿ. ಸಂಬಂಧ ಇರಲ್ಲ ಕ್ವಶನ್ಗೂ, ಅದಕ್ಕೂ ಸಂಬಂಧ ಇತ್ತು. ನಿಮ್ಮ ಎಲಿಗೇಷನ್ ತಾಯ್ನಾಡಿನ ಮಂಡ್ಯ ಕರೆಕ್ಟಾಗಿ ಹೇಳಿದ್ರಿ ಸರ್. ನೋಡಿ ನಮ್ಮವ್ರಿ ಅವ್ರಿ ಸರ್, ತಾಯ್ನಾಡು ಮಗ ಬಿಡ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತಾ ಇದೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಎಲ್ಲ. ಇದು ನಾನು ವಿನಿ ಇಬ್ರು ಆಕ್ಟ್ ಮಾಡಿದ್ವಿ ಇದರಲ್ಲಿ. ಸೊ ನಿಮ್ಮ ಸಹಕಾರ ಸಪೋರ್ಟ್ ಎಲ್ಲ ಬೇಕು. ಇಡೀ ಕರ್ನಾಟಕ ಜನತೆ ಕೇಳ್ಕೊತಾ ಇರೋದಂದ್ರೆ ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ. ಯಾಕಂದರೆ ಅಷ್ಟು ಕ್ಲಾಸ್ ಆಗಿ, ಅಷ್ಟು ಮಾಸ್ ಆಗಿ ಬಂದರು ಒಂದು ಕಲ್ಟ್ ಮೂವಿ. ತುಂಬ ವರ್ಷಗಳ ನಂತರ ತಿರ್ಗಾ ಚೈತನ್ಯ ಸರ್ ಇಸ್ ಬ್ಯಾಕ್ ಟು ಫಾರ್ಮ್. ಆಮೇಲೆ ಶ್ರೇಯಸ್ ಸರ್ ಇಂಥ ಒಳ್ಳೆ ಬಜೆಟಲ್ಲಿ ಮಾಡಿರೋ ಮೂವಿ ತುಂಬ ಖುಷಿ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅದ್ರ ಜೊತೆ ನನಗೂ ಆಲ್ ದ ಬೆಸ್ಟ್. ಒಂದು ಸೀರಿಯಸ್ ವಿಷಯ ಹೇಳಬೇಕು ಅಂದರೆ, ಜೋಕ್ಸ್ ಅಪಾರ್ಟ್,
ಒಂದು ಸಿನಿಮಾನ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ಇದೆಲ್ಲ ನಿಮ್ಮ ಕೈಯಿಂದನೇ ಸಾಧ್ಯ. ದಿಸ್ ಇಸ್ ಆಫ್ ದ ಕ್ಯಾಮ್ರಾ ವಾಟ್ ಐ ಆಮ್ ಸೇಯಿಂಗ್. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಪ್ರಮೋಟ್ ಮಾಡಿ, ಜನರಿಗೆ ರೀಚ್ ಮಾಡಿಸಿ, ಜನರನ್ನ ವಾಪಸ್ ಥಿಯೇಟ್ರಿಗೆ ಬರೋಂಗೆ ಮಾಡಿ. ಬಿಕಾಸ್ ದಿಸ್ ಇಸ್ ಅ ಬ್ಯೂಟಿಫುಲ್ ಸಿನಿಮಾ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸು ನಿಮಗೆ OTT ಆಗಲಿ ಅಥವಾ ಫೋನ್ಗಳಲ್ಲಾಗಲಿ ಅದು ಸಿಗೋದಿಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಅಷ್ಟೇ ನಾನು ಹೇಳ್ತಿರೋದು. ಇಟ್ ಈಸ್ ಅ ಬ್ಯೂಟಿಫುಲ್ ಸಿನಿಮಾ. ಸಿನಿಮ್ಯಾಟಿಕ್ನಲ್ಲಿ 80s ಒಂದು ರೌಡಿಸಮ್ನ ನೋಡಬೇಕು ಅಂದರೆ ನೋಡಿ ಈ ಸಿನಿಮಾನ, ಯು ವಿಲ್ ಎಂಜಾಯ್ ಇಟ್. ನಾವು ಹಿಡಿಯೋದಕ್ಕೆ ನೀವು ನಾವಂತ ಸ್ನೇಹಿತರಿಗೆ ಏನು ಹೇಳ್ತೀರಾ? ನೀವು ಹಾವು ಬಿಟ್ಟು ಬರೋದಿಲ್ಲ ನೀವು. ಸರ್ ನಾನು ಹೇಳ್ತೀನಿ ಕೇಳಿ, ನಮ್ಗೇನು ಗೊತ್ತಾ, ನಾನು ಹೇಳ್ತೀನಿ ಕೇಳಿ, ನಮ್ಗೇನು ಗೊತ್ತಾ, ಹಾವು ಅಂದ್ರೆ ಭಯ. ಆ ಥರ ತುಂಬ ಸ್ನೇಹಿತರುಗಳು ನೋಡ್ಬಿಟ್ಟು ಜೀವನದಲ್ಲಿ ನಾವು ಅದಕ್ಕೆ ಅದ್ರ ಜೊತೆ ಇರಲ್ಲ. ಥ್ಯಾಂಕ್ ಯು. ನಿಮ್ಗೇನು ಬೇಗ ಸಿಗ್ತಾ? ಸಿಂಪಲ್ ಕ್ವಶನ್ ಇನ್ನೊಂದ್ಸರಿ ಕೇಳ್ತಾ ಇದ್ವಿ, ನಿಮ್ ಬಲರಾಮ ಟೀಮಲ್ಲಿ ಯಾರನ್ನ ಯಾವ ಪ್ರಾಣಿ ಹೋಲಿಸ್ತೀರಾ ಅಂತ ನೀವಿಬ್ರು ಸೇರ್ಕೊಂಡು ಪಟಾಪಟ್ ಅಂತ ಆನ್ಸರ್ ಕೊಡ್ಬೇಕು. ಯಾರನ್ನ ಯಾವ ಪ್ರಾಣಿ ಹೋಲಿಸ್ತೀರಾ? ನೀವೇ ಪ್ರಾಣಿ ಹೆಸರು ಹೇಳ್ಬೋದು, ನೀವೇ ಕ್ಯಾರೆಕ್ಟರ್ ಹೆಸರು ಹೇಳ್ಬೋದು ಸರ್. ನಮ್ಮ VP ಸರು ಟೈಗರ್, ಇಟ್ ಈಸ್ ನೋನ್ ಟು ಎವ್ರಿ ಒನ್. ಗೂಳಿ ಇಲ್ಲಿದೆ ಆ್ಯಂಡ್ ಬೇರೆ ಯಾವ ಪ್ರಾಣಿಗಳನ್ನ ಆನೆ ಹೇಳಿ ಇಲ್ಲಿದೆ, ಅಲ್ಲ. ಆಮೇಲೆ ನಮ್ಮ ವಿನೋದ್ ಸರ್ ಬಂದು ಸಿಂಹ. ಇನ್ನೊಂದು ಆನೆ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೇಯಸ್ ಸರ್, ಆಮೇಲೆ ಅವ್ರ ಮಾಮ್. ಯಾಕಂದ್ರೆ ಇಡೀ ತಂಡನ ಅಷ್ಟು ನೀಟಾಗಿ ನಿಭಾಯಿಸಿ ಎಲ್ಲ ಇಷ್ಟವರೆಗೂ ಕೊನೆವರೆಗೂ ತಗೊಂಬಂದು ಇಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂದಾಗ ಇದು ಬರೀ ಅವ್ರಿಗೇನೋ ಇನ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಅಂತಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು, ಒಳ್ಳೆ ಚೆನ್ನಾಗಿ ಮಾಡಿರೋ ಒಂದು ಸಿನಿಮಾ, ಇಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ. ಯಾಕಂದರೆ ಇಟ್ಸ್ ಬಿನ್ 4 years ಅಲ್ಲ, 4 years ಇಂದ ಒಂದು ತುಂಬ ಕನ್ಸು ಕಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಸೊ ನಮ್ಮ ಸಿನಿಮಾ ಗೆಲ್ಲಬೇಕು. ಯಾಕಂದರೆ ಒಂದು 80sನ ಇವಾಗ ಈ ಜನ್ರೇಷನ್ಗೆ ತೊಗೊಂಬರೋದು ತುಂಬ ಕಷ್ಟ ಇದೆ, ಆ ಒಂದು ಫಾರ್ಮ್ಯಾಟ್ನ. ಸೊ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಬಟ್ ದ ಎಂಟೈರ್ ಸಿನಿಮಾ ಇಸ್ ಅ ವಂಡರ್ಫುಲ್ ಟ್ರೀಟ್ ಟು ಎವ್ರಿ ಒನ್. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಮೂವಿಗಳನ್ನ ನೋಡಿ. ಅದ ನೆಕ್ಸ್ಟ್ ವಿನಿತಾ ಅನ್ನೋದು. ಓಕೆ ಸರ್, ಹೆಬ್ಬಾವು ಯಾರಿಗೆ ಹೇಳ್ತೀರಾ? ಹೆಬ್ಬಾವು ನಮ್ಮ ಪಠಾಣ್ ಬೈ ಅವರೇ ಅಲ್ವಾ ಕುತ್ತಿಗೆಗೆ ಹಾಕೊಂಡು ಓಡಾಡ್ತಿದ್ದು. ಗುಳ್ಳೆನರಿ ಅಂತ ಯಾರು ಇಲ್ಲ ಸರ್. ಸ್ಕೆಚ್ ಹಾಕಿ ಹೊಡಿಯೋದು ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ, ಬಟ್ ಅದನ್ನೆಲ್ಲ ಇವಾಗಲೇ ರಿವೀಲ್ ಮಾಡಿದ್ರೆ ಕ್ಲೆವರ್ ಸರ್ ಅವರು. ಕ್ಲೆವರ್ ಲೈಕ್ ಜಾಕಲ್. ರಮೇಶ್ ಇಂದ್ರ ಅವರು ಈಸ್ ಆಲ್ಸೋ ಕ್ಲೆವರ್. ಈಸ್ ಕೈಂಡ್ ಆಫ್ ಅ ಹಂಟರ್ ಸರ್. ಕೊತ್ವಾಲ್ ಅವ್ರ ಜೊತೆ ನಂದು ಇರಲಿಲ್ಲ ಸೀನ್ಸು, ಸೊ ನನ್ನ ಜೊತೆ ಇರಲಿಲ್ಲ. ಸೊ ಕ್ಲೆವರ್, ಈಸ್ ಆಲ್ಸೋ ವೆರಿ ಕ್ಲೆವರ್ ಇನ್ ದಿಸ್. ಬಿಕಾಸ್ ಒಂದು ನೀವು ಅವಾಗ ನೋಡಿದಾಗ ಆ ದಿನಗಳಲ್ಲಿ ಅಗ್ನಿಶ್ರೀಧರ್ ಅವರ ಒಂದು ಈಸ್ ವೆರಿ ಬ್ರೈನಿ ಮಾಸ್ಟರ್ ಮೈಂಡ್. ಚೈತನ್ಯ ಸರ್ಗೆ ಕ್ಯಾಪ್ಟನ್ ಆಫ್ ದ ಶಿಪ್. ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್, ಆನೆಸ್ಟ್ ಟೆಕ್ನಿಷಿಯನ್. ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ಆಮೇಲೆ ಅವ್ರು ನೋಡೋದಕ್ಕೂ ಅವರು ತೆಗೆಯೋ ಸಿನಿಮಾಗೂ ಸಂಬಂಧನೇ ಇಲ್ಲ. ಸರ್ರು ಅಷ್ಟು ಕ್ಯೂಟು, ಅಷ್ಟು ಹಂಬಲ್, ಅಷ್ಟು ಸಾಫ್ಟು. ಮೂವಿ ಅಂತ ಬಂದಾಗ ಒಳ್ಳೆ ರಾಕ್ಷಸ ತೆಗ್ದಂಗೆ ಒಂದು ಸಿನಿಮಾ. ನೀವು ಈ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅವ್ರದ್ದು ಆ್ಯಕ್ಚುಯಲ್ ಸ್ಟ್ರೆಂತ್ ಏನು ಅಂದ್ಬಿಟ್ಟು. ಆ ದಿನಗಳು ನೀವು ಒಂದು ಕಲ್ಟ್ ಸಿನಿಮಾ ನೋಡಿದ್ರಿ. ಬಲರಾಮನ ದಿನಗಳು ಒಂದು ಸಿನಿಮ್ಯಾಟಿಕ್ಕು ಕ್ಲಾಸು, ಒಂದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ವಾಚ್ ಇಟ್. ವಿಜುವಲ್ ಟ್ರೀಟ್ ಆ್ಯಕ್ಚುಲಿ. ಯು ಗಾಟ್ ಇಟ್ ರೈಟ್, ವಿಜುವಲ್ ಟ್ರೀಟ್. ಜಿಂಕೆ ಹೇಳಿರಾ ಮತ್ತೆ ನೋಡಿ, ಯಾರ್ಯಾರ ಬಾಯಿಂದ ಏನು ಬರಬೇಕು ಅದೇ ಬರಬೇಕು. ನಿನ್ನ ಮನ್ಸಲ್ಲಿ ಬಂತು, ನನ್ನ ಬಾಯಲ್ಲಿ ಹೇಳಿದೆ ಅಷ್ಟೇ. ಆಯ್ತಾ ಸರ್? ಎಲ್ಲರೂ ಚೆನ್ನಾಗಿ ಹಾಕೊಂಡ್ರ? ಒಂದು 5 ಸ್ಟೆಪ್ ಇಂದ ಬರ, ಎಲ್ಲರೂ ಇಂದ ಬರ, ಇಲ್ಲಿ ಬಂದು ಬರತ್ ಆನ್ಬಿಡಿಯಾ ಸರ್, ಇಲ್ಲಿಂದಲೂ ಶೂಟ್ ಮಾಡ್ಕೊಳ್ಳೋ ತೋರಿಸ್ತವ್ರೆ. ನಾನು ಹೇಳ್ತಾ ಇದ್ದೀನಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೇಳಿ ಸರ್. ರಾವು ನೋಡಪ್ಪ ಅಲ್ಲಿ ನಾನು ಹಾಕೋಣ ಸೀನೇ ಇಲ್ಲ, ನಾನು ಹಾಕೋಣದೇ ಇಲ್ಲ. ನಂಗೆ ರೆಪ್ಟೈಲ್ಸ್, ನಾನು ಏನು ವಿನಯ ಹಿಡ್ಕೊಂತ ನೋಡಿ. ಮತ್ತೆ ನನಗೆ ರೆಪ್ಟೈಲ್ಸ್ ಅಂದ್ರೆ ಆಗಲ್ಲ ಸರ್. ಐ ಹೇಟ್ ದಟ್. ಟ್ರೈ ಮಾಡ್ತೀನಿ ಸರ್. ಆಗ್ಲಿಲ್ಲ ಅಂದ್ರೆ ಇವ್ನು ಕುದಿಗೆ
ನನಗೆ ಆಗಲ್ಲ ಸರ್ ರೆಪ್ಟೈಲ್ಸ್ ಅಂದ್ರೆ ಐ ಹೇಟ್ ರೆಪ್ಟೈಲ್ಸ್. ಕ್ರೋಕೊಡೈಲು, ಸ್ನೇಕು ಎಲ್ಲ ಅಸಹ್ಯ ನನಗೆ. ಟ್ರೈನ್ ಮಾಡಿರೋದು ಏನೋ ಮಾಡ್ತೀರಾ ನೀವು? ಇದು ಹರಹರ ಮಹಾದೇವ ಶಿವ ಕುತ್ತಿಗೆ ತಾನೇ ಹಾಕೊಂಡಿದ್ದು ಸರ್. ನೀಟಾಗಿ ಕುತ್ತಿಗೆ ಸುತ್ತಿ ಸರ್, ಹೇಳ್ತೀನಿ ಡೈರೆಕ್ಟ್ಲಿ. ಬೇಬಿಯಿಂದ ಸಾಕಿರುವಂತ ಪೆಟ್ ಸ್ನೇಕ್ ಇದು. ಯಾವುದೇ ಕಾರಣಕ್ಕೂ ಕಚ್ಚೋದಲ್ಲ, ಇದು ಅಲ್ಲ ಕಚ್ಚೋದ್ರೆ ಏನು ವಿಷಯ ಇಲ್ವಲ್ಲ, ಬಟ್ ನಮ್ಗೆ ಹಿಡ್ಕೊಳಕ್ ಹಿಂಸೆ. ವಿಷ ಏನಾಗಿದೆ ಕಚ್ಚೋದೇ ಇಲ್ಲ. ಹೌದು. ನಾವು ಆತರ ಟೇಮ್ ಮಾಡಿರ್ತೀವಿ, ಫ್ರೆಂಡ್ಲಿ ಇರುತ್ತೆ, ಅಡ್ಜಸ್ಟ್ ಮಾಡಿ. ಕಚ್ಚಿದ್ರೆ ವಾಪಸ್ ಕಚ್ಬಿಡ್ತೀನಿ ಸರ್. ನೀನ್ ತಲೆ ಕಚ್ಚೋ ಬಾಲ ಕಚ್ಬಿಡ್ತೀನಿ. ತಲೆ ಕಚ್ಕೊಂಬಿಡ. ಯಾರು ಮಾತಾಡಬೇಡಿ, ನಮ್ಮ ಹುಡುಗರು ಯಾರು ಮಾತಾಡಬೇಡಿ, ಮುಂದೆ ಹೋಗ್ಬೇಡಿ, ಯಾರು ವಿಡಿಯೋ ಧೈರ್ಯ ತಗೊಳಕ್ಕೆ ತಗೊಂಡೋಗಿದ್ದೀರ. ಇಲ್ಲ ಸರ್ ಇಲ್ಲ. ಅಯ್ಯಪ್ಪ ತಿರಾವಂತ ಇದು ಏನ ಶ್ರೀನಿವಾಸ್. ಯಪ್ಪ ತಣ್ಣಗೈತಿದು. ನಾನು ಟ್ರೈನ್ ಮಾಡಿದ್ರೆ ಹೌದಾ? ಕಂಪ್ಲೀಟ್ಲಿ ಫ್ರೆಂಡ್ಲಿ, ಫುಲ್ ಗೊತ್ತು. ಓಹೋ ಹ್ಯಾಂಡ್ ಕೊಡಿ, ಜಸ್ಟ್ ಶೋ ಯುವರ್ ಹ್ಯಾಂಡ್ಸ್. ಹಾಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಜಸ್ಟ್ ಫಾರ್ ಗ್ರಿಪ್ಪಿಂಗ್ ಅಷ್ಟೇ. ಹಿ ನೋಸ್ ಹಿಸ್ ಲಿಮಿಟ್ ಎವ್ರಿಥಿಂಗ್ ಅಷ್ಟೇ. ಹೆಡ್ ಬೆಂಡ್ ಮಾಡಿ ಅಷ್ಟೇ. ನಾನು ಹಾಕ್ತಾ ನೀವು ಎಷ್ಟು ಹೇಳಿದ್ರು ಹಾಕಲ್ಲ. ನಾನು ಹಾಕಲ್ಲ. ನನ್ನ ಕಡೆ ಯಾಕೆ ಮಗ ತಿರ್ಸ್ತಾ ಇದ್ಯಾ? ನನ್ನ ಕಡೆ ಯಾಕೆ ಮಗ ತಿರ್ಸ್ತಾ ಇದ್ಯಾ? ಸುಮ್ಮನೆ ನಿಂತ್ಕೊಂಡಿದ್ರೆ ಏನಾಗಲ್ಲ ಬಾಬು. ತುಂಬಾ ಅದ್ಭುತವಾದ ಮೂವಿ 26ನೇ ತಾರೀಕು ರಿಲೀಸ್ ಆಗ್ತೈತೆ. ದಯವಿಟ್ಟು ನಮ್ಮ ಕನ್ನಡ ಜನತೆ ನಮ್ಮ ಮೂವಿಗೋಸ್ಕರ ನಿಂತ್ಕೊಬೇಕು. ಅಂಡ್ ಐ ಲವ್ ಇಟ್. ಆಕ್ಚುಲಿ ಏನ್ ಮಾಡಲ್ಲ ಮಚ್ಚ, ಏನು ಮಾಡಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ? ಅಯ್ಯಪ್ಪ ಆಮೇಲೆ ಗೆಳೆಯ ಹಾವನ್ನ ಮುಟ್ಬಿಟ್ಟು ಅನ್ಬಿಟ್ಟಿರ. ಓಕೆ ಕಡೆ ಸರ್ ನನ್ನ ಕೈಲಿ ಆಗಲ್ಲ ಸರ್, ನನ್ನ ಕೈಲಾಗಲ್ಲ. ಯಾವ್ದು ಸರ್ ಇದು? ವಾಟ್ ಇಸ್ ಎಲ್ಲೋ ಅನಕೊಂಡ ಓಕೆ ಪರವಾಗಿಲ್ವಾ? ಒಂದ್ ಕೈ ಸಾಕು ನಮಗೆ, ಅವ್ರಿಗೆಲ್ಲ ಯಪ್ಪ ಅದು ನೋಡಿದ್ರೇನೆ ಒಂಥರ ಹಿಂಸೆ ಆಗ್ತದೆ. ಡಿಮ್ಯಾಂಡ್ ನೋಡಿ ಸರ್, ಏನ್ ಸರ್ ನೀವು ನೋಡಿ ಪಕ್ಕದಲ್ಲಿ ನಿಂತಿಲ್ಲ ನಾನು. ಕರ್ಕೊಂಡು ಮನೆಗೆ ಹೋಗ್ಲಿ ಸರ್ ನನ್ಗೇನು. That's so sweet. ಸ್ವೀಟು ಏನ್ ಮಾಡಲ್ಲ ಏನು ಮಾಡಲ್ಲ, ನನಗೆ ಆಗ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ. ಸಖತ್ತಾಗಿದೆ, ಒಂಥರ ಟ್ಯೂಬ್ ಹಾಕೊಂಡಂಗೈತೆ. ಇಲ್ಲ, ಇಟ್ಸ್ ವೆರಿ ಕೋಲ್ಡ್ ಅಂಡ್ ಕಂಪೋಸ್ ಆಗಿರ್ತಾನೆ. ಆರಾಮಾಗಿರು. you have named it? ಯು ನೋ ನೈಸ್. ನನ್ನ ಲೈಫ್ನಲ್ಲಿ ಈ ಥರ ಎಲ್ಲ ಹಾಕ್ಕೊಂತೀನಿ ಅನ್ಕೊಂಡಿರ್ಲಿಲ್ಲ ನಾನು. ಶಿವನ್ ಪಾತ್ರ ಮಾಡಿದಾಗ ಅದು ರಬ್ಬರ್ದು ಹಾಕೊಂಡಿದ್ದೆ. ಅದು he's a pet, so he doesn't do anything. But this is so nice. If it was a wild, he can easily be lethal. He was a ಹೌದಾ? wild. If he was a wild, he can be lethal. ಇದು ನೀವು ಕುತ್ತಿಗೆಗೆ ಹಾಕ್ಬಿಟ್ಟು ಹೇಳ್ತೀರಲ್ಲ ಹೆಂಗೆ ನೀವು? But what does it do? No, doesn't. I mean, not him. No, normally they just choke you, that's all. ಇದು ಗಂಡ ಹೆಣ್ಣ ಸರ್? Male. ಮೇಲ. ಗಂಡ ಯಾವತ್ತಿದ್ರು ಉಸಿರು ಸಣ್ಣ ಕಚ್ಚುತ್ತೆ, ಕುತ್ತಿಗೆಗೆ ಹಾಕ್ಬಿಟ್ಟು ಇದನ್ನ ಹೇಳ್ತಿದ್ದೀರಾ ನೀವು? ಅದು ಒಂದು ಟೆಸ್ಟ್ ಮಾಡ್ತೀವಿ, ಪ್ರೋಬ್ ಟೆಸ್ಟ್. ಇದು ಸುತ್ಕೊಂಡ್ರೆ ಅಲ್ವಾ ಇದಾಗೋದು? ಹೌದು, ಯೂಶುವಲಿ ಕನ್ಸ್ಟ್ರಿಕ್ಟ್. ಬಟ್ ಯು ಫೀಡ್ ಹಿಮ್ ರೆಗ್ಯುಲರ್? ರೆಗ್ಯುಲರ್ಲಿ ಎವ್ರಿ 4-5 days. ಹೊಟ್ಟೆ ತುಂಬಿದ್ಯಾ ಇದಕ್ಕೆ? ತುಂಬಿದೆ.